ಕೇಳಿ ಮೊದಲು ಈ 57ಗೆ ಅರ್ಜಿ ಕೊಟ್ಟಿದ್ದು ನಾನೇ. ಒಬ್ಬ ಮಹಾನ್ ವ್ಯಕ್ತಿ ಹೇಳ್ತಾನೆ, ಏನು ಬರೀ 57 ಅಂತ. 57 ಆಗಿರ್ಬೋದು, 58 ಆಗಿರ್ಬೋದು, ಎಲ್ಲಿ ಅಕ್ರಮ ಆದರೆ ನಾವು ಅಲ್ಲಿ ಕೇಳೋದು ತಪ್ಪ? ನಮ್ಮದು ಕೇಳಲೇಬಾರ್ದ? ರಾಜಕಾಲುವೆನ ಅವ್ರ ಅಪ್ಪನ ಮನೆ ಆಸ್ತಿನ ಹಳ್ಳ ಮುಚ್ಚಿ ಲೇವೇಟ್ ಮಾಡೋ ಅಂತ ಹೇಳಿದ್ದಾರೆ ಯಾವ ಅಧಿಕಾರಿಗಳಾದ್ರೂ ಆಗಲಿ. ಹೇಳ್ತಾನೆ ಒಬ್ಬ ಮಹಾನ್ ವ್ಯಕ್ತಿ, KGF ಅವ್ರು ಬಂದು ಇಲ್ಲಿ ಬೆಳಿಬೇಕಂದ್ರೆ ಇವ್ರು ಸಹಿಸಲ್ಲ ಹಳ್ಳಿಗಳವರು ಅಂತ. ಸ್ವಾಮಿ, 40 ವರ್ಷಕ್ಕೆ ಮುಂಚೆ ಆಲದ ಮರದಲ್ಲಿ MB ನಗರ್ ಇತ್ತ, ಭರತ್ ನಗರ್ ಇತ್ತ, HP ನಗರ್ ಇತ್ತ? KGF ಅವ್ರು ಆಗಿರ್ಬೋದು, ವಿಕೋಟೆ ಅವರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇಲ್ಲಿ ಬಂದು ನಾವು ಸಹಕಾರ ಕೊಟ್ಟಿದ್ದಕ್ಕೆ ಮನೆಗಳು ಕಟ್ಟಿ ಇವತ್ತು ಆಲದ ಮರ ದೊಡ್ಡ ವಿಶಾಲವಾಗಿ ಬೆಳೆದಿದೆ. ನಗರಗಳಾಗಿರೋದು ಆಮೇಲೆ ನೀವೆಲ್ಲಿಂದ ಬಂದ್ರೆ ನಿಮ್ಗೇನಾದ್ರು ತೊಂದರೆ ಕೊಟ್ಟಿದ್ವ ನಾವು? ಇಲ್ಲಿರುವಂಥ ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, KGFನವರಾಗಿರ್ಬೋದು, ಎಲ್ಲ ನಾವು ಅಂಟಮಂತ್ರ ಥರ ಇದ್ದೀವಿ. ನೀವು ಸುಮ್ಮನೆ ಅಂಬೇಡ್ಕರ್ವಾದಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ನೀವು ಅಪಮಾನ ಮಾಡ್ತಾ ಇದ್ದೀರಾ. ನೀವಾಗಲಿ ನಾವಾಗಲಿ ಅವ್ರ ಕಾಲು ಧೂಳಕ್ಕೂ ಸಮಾನ ಇಲ್ಲ. ಸುಮ್ಮನೆ ಅವ್ರಿಗೆ ಯಾಕೆ ಅಪಮಾನ ಮಾಡ್ತೀರಾ ನೀವು ಅಂಬೇಡ್ಕರ್ಗೆ? ನಿಮಗೆ ಅಷ್ಟು ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಬಂದ್ರಿ ರಾಜಕಾಲುವೆ ಬಗ್ಗೆ ಮಾತಾಡ್ರಿ. ನೀವು ನಮ್ಮ ಜೊತೆ ಸೇರಿಕೊಂಡು ಕಳ್ಳರ ಜೊತೆ ಸೇರೋದು ನೀವು ಯಾವುದೋ ಚಿಲ್ಲರೆ ಕಾಸಿಗೆ. ನೀವು ನಮ್ಮ ಮೇಲೆ ಅಪಮಾನ, ನಮ್ಮನ್ನು ಕಳ್ಳರು ಅಂತೀರ ನೀವು, ನಮ್ಮ ಗುಂಪನ್ನ. ಏನ್ರಿ ಇದೆಲ್ಲ ಬಿಟ್ಬಿಡಿ. ಈ ಗೊಡ್ಡ ಬೆದರಿಕೆಗೆಲ್ಲ ಬೆದರಲ್ಲ ನಾನು. 3 ವರ್ಷಕ್ಕೆ ಮುಂಚೆ ಮೊದಲು ಅರ್ಜಿ ಕೊಟ್ಟವನು ನಾನೇ. ಈಗಲೂ ಜೊತೆಗಿದ್ದೀವಿ, ನಾವು ಜೊತೆಲೇ ಇರ್ತೀವಿ. ಇನ್ನೂ ನಮ್ಮ ನಾಯಕರಿಬ್ಬರಿದ್ದಾರೆ, KH ಮುನಿಯಪ್ಪ ಅಂತ ಗ್ರಾಮ ಪಂಚಾಯತಿ ಮೆಂಬರು, ಮತ್ತು ಶಿವಣ್ಣ ಅವರು ಯಾವುದೋ ಇದೇ ಥರ ಹಾಸ್ಪಿಟ್ಲ್ ಕಾರಣದಿಂದ ಬರೋಕ್ಕಾಗಲ್ಲ ಇವತ್ತು. ಅವ್ರು ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮ ಜೊತೆ ಒಟ್ಟಾಗಿರ್ತೀವಿ ನಾವು. ಅದನ್ನ ರಾಜಕಾಲುವೆನ ತೆಗಿಯೋವರೆಗೂ ಬಿಡಲ್ಲ, ತೆಗಿತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೊನೆಯದಾಗಿ ಹೇಳೋದು ಒಂದೇ, ರಾಜಕಾಲುವೆ ಮುಚ್ಚಿ ಈ ಕಳ್ಳರು ಬಂದು ಲೇವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋಂಥ ಜನಗಳಿಗಾಗಲಿ ನಮ್ಮ KGFನಿಂದ ಬರೋ ಜನಗಳಿಗೆ ಎಲ್ಲರಿಗೂ ಹೇಳೋದು ಒಂದೇ, ನೀವು ದಾಖಲೆಗಳನ್ನ ಪರಿಶೀಲಿಸಿ ಸೈಟ್ ತಗೊಳ್ಳಿ. ನಾನು ತಗೊಂಬೇಡಿ ಅಂತ ನಾನು ಹೇಳಲ್ಲ, ನನಗೆ ಅಧಿಕಾರವೂ ಇಲ್ಲ. ನಾವು ಬರೀ ರಾಜಕಾಲುವೆ ಮಾತ್ರ ಕೇಳ್ತಾ ಇದ್ದೀವಿ, ರಾಜಕಾಲುವೆ ಮೇಲೇ ಲೇವೇಟ್ ಇರೋದು. ನೀವು ದಾಖಲೆ ಪರಿಶೀಲಿಸಿ ಸೈಟ್ ತಗೊಳ್ಳಿ. ಅದೇನಾದ್ರು ತಪ್ಪಿದ್ರೆ ಬೇಡ, ತಗೊಂಬೇಡಿ ದಯವಿಟ್ಟು. ಇವತ್ತಲ್ಲ ನಾಳೆ ಆ ಲೇವೇಟು ಹೊಡಿತೀವಿ. ನಾವು ಕಾನೂನು ಕಾಯ್ತಾ ಇದ್ದೀವಿ. ಕಾನೂನು ಮೇಲೆ ನಮ್ಮ ನಂಬಿಕೆ, ಅಪಾರವಾದ ನಂಬಿಕೆ ಇದೆ. ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.